ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ನಲ್ಲಿ ಮಿಕ್ಸರ್ ಸಪ್ಲೈ ಮತ್ತು ಕಾಂಪೋಸಿಟ್ ಸಪ್ಲೈ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ರಾಕಿ ಲಿಮಿಟೆಡ್ ಅನ್ನೋರು ಕಾಸ್ಮೆಟಿಕ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರರು 10,000 ಪ್ಯಾಕೇಜನ್ನು ಅವ್ರು ಕಳಿಸ್ತಾ ಇದ್ದಾರೆ. ಒಂದು ಪ್ಯಾಕೇಜಿನ ರೇಟ್ ದ ಪ್ರೈಸ್ ಪರ್ ಪ್ಯಾಕೇಜ್ ₹500. ಸೊ ಆ ಪ್ಯಾಕೇಜ್ನಲ್ಲಿ ಹೇರ್ ಆಯಿಲು, ಸನ್ಸ್ಕ್ರೀನ್ ಕ್ರೀಮು, ದೆನ್ ಶಾಂಪೂ, ಹೇರ್ ಕಾಂಬ್ ಎಲ್ಲದೂ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ GST ಎಕ್ಸ್ಕ್ಲೂಸಿವ್, ಅಂದರೆ GST ಇನ್ಕ್ಲೂಡ್ ಆಗಲಿಲ್ಲ. ನೀವು GSTಯನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ನೇಚರ್ ಆಫ್ ಸಪ್ಲೈನ ಐಡೆಂಟಿಫೈ ಮಾಡಿ ದೆನ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಕ್ವಶನಲ್ಲಿ ಇನ್ಫಾರ್ಮೇಷನ್ ಹೀಗೆ ಕೊಟ್ಟಾಗ ಫಸ್ಟು ನೀವು ಕಾಂಪೋಸಿಟ್ ಸಪ್ಲೈ ಅಂಡರಲ್ಲಿ ಪ್ರಾಬ್ಲಮ್ ಮಾಡಬೇಕಾ, ಮಿಕ್ಸ್ಡ್ ಸಪ್ಲೈ ಅಂಡರಲ್ಲಿ ಪ್ರಾಬ್ಲಮ್ ಮಾಡಬೇಕಾ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳನ್ನು ನೋಡಿ, ಹೇರ್ ಆಯಿಲ್ ಇದೆ, ಸನ್ಸ್ಕ್ರೀನ್ ಕ್ರೀಮ್ ಇದೆ, ಶಾಂಪೂ ಇದೆ, ಹೇರ್ ಕಾಂಬ್ ಇದೆ. ಸೊ ಇವೆಲ್ಲದನ್ನು ಸಪ್ರೇಟ್ ಮಾಡಿ ಈಸಿಯಾಗಿ ಸೇಲ್ ಮಾಡಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ನಾವು ಮಿಕ್ಸ್ಡ್ ಸಪ್ಲೈ ಅಂತ ಅಂತೀವಿ. ಅಂದರೆ ನ್ಯಾಚುರಲ್ ಆಗಿ ಬಂಡಲ್ ಆಗದೇ ಇರೋವಂಥ ಪ್ರಾಡಕ್ಟಿಗೆ ನಾವು ಮಿಕ್ಸ್ಡ್ ಸಪ್ಲೈ ಅಂತ ಅಂತೀವಿ. ನ್ಯಾಚುರಲ್ ಆಗಿ ಬಂಡಲ್ ಆಗಿದ್ದರೆ ಅದಕ್ಕೆ ಕಾಂಪೋಸಿಟ್ ಸಪ್ಲೈ ಅಂತ ಅಂತೀವಿ. ಇನ್ನೊಂದು ಒಂದಷ್ಟು ಎಕ್ಸಾಂಪಲ್ಸ್ ಬರೆದಿದ್ದೀನಿ. ಹೊಸ ವೆಹಿಕಲ್ ತೊಗೊಂಡಾಗ ವೆಹಿಕಲ್ ಜೊತೆನೇ ರಿಜಿಸ್ಟ್ರೇಷನು, ಇನ್ಶೂರೆನ್ಸು, ಫಸ್ಟ್ ಏಡ್ ಕಿಟ್ಟು, ಫ್ರೀ ಸರ್ವಿಸು ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ದೆನ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಮೀಲ್ಸ್ ಕೊಡ್ತಾರೆ. ಇವೆಲ್ಲ ಕಾಂಪೋಸಿಟ್ ಸಪ್ಲೈ, ನ್ಯಾಚುರಲ್ ಆಗಿ ಬಂಡಲ್ ಆಗಿರುವಂಥದ್ದನ್ನು ನಾವು ಕಾಂಪೋಸಿಟ್ ಸಪ್ಲೈ ಅಂತ ಅಂತೀವಿ. ಅಂದರೆ ಸಪ್ರೇಟಾಗಿ ಅದನ್ನು ಸೇಲ್ ಮಾಡಲಿಕ್ಕೆ ಕಷ್ಟ. ಫಾರ್ ಎಕ್ಸಾಂಪಲ್, ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡ್ದೇ ಬರೀ ಊಟ ಮಾಡಲಿಕ್ಕೆ ಟ್ರೈನಿಗೆ ಹೋಗ್ತೀವಿ ಅಂತಂದರೆ ಇಟ್ಸ್ ಇಂಪಾಸಿಬಲ್. ಮಿಕ್ಸ್ಡ್ ಸಪ್ಲೈ ಅಂತಂದರೆ ನ್ಯಾಚುರಲ್ ಆಗಿ ಬಂಡಲ್ ಆಗಿರಲ್ಲ, ಬಟ್ ಬಂಡಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಟೂತ್ ಪೇಸ್ಟ್ ವಿತ್ ಟೂತ್ ಬ್ರಷ್, ಪೇಸ್ಟ್ ಜೊತೆ ಬ್ರಷನ್ನು ಸೇರಿಸಿ ಮಾರ್ತಾ ಇರ್ತಾರೆ. ಅದು ಅಂಥ ಸಪ್ಲೈನ ನಾವು ಮಿಕ್ಸ್ಡ್ ಸಪ್ಲೈ ಅಂತ ಅಂತೀವಿ. ಸೊ ಇಲ್ಲಿರುವಂಥ ಕ್ವಶನಲ್ಲಿ 10,000 ಪ್ಯಾಕೇಜ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಏನು ಸೇಲ್ ಮಾಡ್ತಿದ್ದಾರೆ ಅಂತಂದರೆ ಹೇರ್ ಆಯಿಲು, ಸನ್ಸ್ಕ್ರೀನ್ ಕ್ರೀಮು, ಶಾಂಪು, ಹೇರ್ ಕಾಂಬ್ ಇವೆಲ್ಲದನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬೇರೆ ಬೇರೆ ಪ್ರಾಡಕ್ಟನ್ನು ಕಂಬೈನ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದನ್ನು ಸಪ್ರೇಟಾಗಿ ಕೂಡ ಸೇಲ್ ಮಾಡ್ಬೋದು. ಸೊ ಇಲ್ಲೇ ನೀವು ಐಡೆಂಟಿಫೈ ಮಾಡ್ಬೋದು ಇದು ಮಿಕ್ಸ್ಡ್ ಸಪ್ಲೈ ಪ್ರಾಬ್ಲಮ್ ಅಂತ. ಏನಕ್ಕೆ ಅಂತಂದರೆ ಫಸ್ಟ್ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಕಾಂಪೋಸಿಟ್ ಸಪ್ಲೈಲಿ ಕ್ಯಾಲ್ಕುಲೇಷನ್ ಮಾಡೋದೇ ಬೇರೆ ಥರ, ಮಿಕ್ಸ್ಡ್ ಸಪ್ಲೈಲಿ ಕ್ಯಾಲ್ಕುಲೇಷನ್ ಮಾಡೋದೇ ಬೇರೆ ಥರ. ಸೊ ಈಗ ಎಲ್ಲ ಬೇರೆ ಬೇರೆ ಪ್ರಾಡಕ್ಟನ್ನು ಅವ್ರು ಕಂಬೈನ್ ಮಾಡಿದ್ದಾರೆ. ಅಂದರೆ ಈಸಿಯಾಗಿ ಸೇಲ್ ಮಾಡುವಂಥ ಪ್ರಾಡಕ್ಟನ್ನು, ಈಸಿಯಾಗಿ ಸಪ್ರೇಟಾಗಿ ಸೇಲ್ ಮಾಡುವಂಥ ಪ್ರಾಡಕ್ಟ್ಸನ್ನು ನ್ಯಾಚುರಲ್ ಆಗಿ ಬಂಡಲ್ ಆಗದೇ ಇರೋವಂಥ ಪ್ರಾಡಕ್ಟನ್ನು ಇವರೇ ಬಂಡಲ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಮಿಕ್ಸ್ಡ್ ಸಪ್ಲೈಯಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಸ್ಟ್ ಅದನ್ನು ಬರ್ಕೊಳ್ಬೇಕು. ಇನ್ ದಿಸ್ ಪ್ರಾಬ್ಲಮ್ GST ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಮಿಕ್ಸ್ಡ್ ಸಪ್ಲೈ. ಸೊ ಏನಕ್ಕೆ ಅಂದರೆ ಅದಕ್ಕೂ ಮಾರ್ಕ್ಸ್ ಇರುತ್ತೆ. ಡಿಟರ್ಮೈನ್ ದ ನೇಚರ್ ಆಫ್ ಸಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಇನ್ ದಿಸ್ ಪ್ರಾಬ್ಲಮ್ GST ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಮಿಕ್ಸ್ಡ್ ಸಪ್ಲೈ. ಸೊ ಫಸ್ಟ್ ನಾವಿಲ್ಲಿ ವ್ಯಾಲ್ಯೂ ಆಫ್ ದ ಐಟಮ್ ಬರ್ಕೊಳ್ಬೇಕು. ಇದೇನು ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಸಪ್ಲೈ 10,000 ಪ್ಯಾಕೇಜಸ್ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ದ ಪ್ಯಾಕೇಜ್ ಅಂತ ಬರ್ಕೊಳ್ಳೋಣ. ಎಷ್ಟು ಪ್ಯಾಕೇಜ್ ಸೇಲ್ ಮಾಡ್ತಿದ್ದಾರೆ ಅಂತಂದರೆ ಸಪ್ಲೈ ಮಾಡ್ತಿರೋದು 10,000 ಪ್ಯಾಕೇಜ್. ಒಂದು ಪ್ಯಾಕೇಜಿನ ರೇಟ್ ಎಷ್ಟಿದೆ ಅಂತಂದರೆ ಪ್ಯಾಕೇಜಿನ ರೇಟು 500 ಇದೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ 10,000 ಇಂಟು 500, ಸೊ ಟೋಟಲ್ ಆಗಿ 50 ಲ್ಯಾಕ್ ಆಗುತ್ತೆ. ಸೊ ನಾವು ಈಗ ಇದಕ್ಕೆ GSTಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ GST ಲಯಬಿಲಿಟಿ. GST ಯಾವಾಗಲೂ ಆ್ಯಡ್ ಮಾಡಲಿಕ್ಕಿರಲ್ಲ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಲೆಸ್ ಮಾಡಲಿಕ್ಕಿರುತ್ತೆ. ನೀವು ಕ್ವಶನ್ ನೋಡ್ಕೊಳ್ಬೇಕು. ಅಲ್ಲಿ ಕ್ವಶನಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಿದ್ರೆ, ಎಕ್ಸ್ಕ್ಲೂಸಿವ್ ಅಂತಂದರೆ GST ಎಕ್ಸ್ಕ್ಲೂಡ್ ಆಗಿದೆ, ನೀವು ಇನ್ಕ್ಲೂಡ್ ಮಾಡಬೇಕು, ಅಂದರೆ ಆ್ಯಡ್ ಮಾಡಬೇಕು. ಆಲ್ರೆಡಿ ಇನ್ಕ್ಲೂಡ್ ಆಗಿದ್ದರೆ GSTಯನ್ನು ರಿಮೂವ್ ಮಾಡಲಿಕ್ಕಿರುತ್ತೆ. ಸೊ ಆ ಥರದ ವೀಡಿಯೋಸನ್ನು ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆ ಥರದ ವೀಡಿಯೋಸ್ ಬೇಕು ಅಂತಂದರೆ ನೀವು ಅದರಲ್ಲಿ ಗಮನಿಸ್ಬೋದು. ಈಗ ನೋಡಿ, GST ಎಕ್ಸ್ಕ್ಲೂಡ್ ಆಗಿದೆ, ನೀವು ಇನ್ಕ್ಲೂಡ್ ಮಾಡಬೇಕು. ಸೊ GST ಇನ್ಕ್ಲೂಡ್ ಮಾಡೋದು ಹೇಗೆ ಅಂತಂದರೆ ಕಾಂಪೋಸಿಟ್ ಸಪ್ಲೈಲಿ ಒಂಥರ, ಮಿಕ್ಸ್ಡ್ ಸಪ್ಲೈಲಿ ಒಂಥರ. ಕಾಂಪೋಸಿಟ್ ಸಪ್ಲೈಲಿ ಯಾವುದು ಮೈನ್ ಪ್ರಾಡಕ್ಟ್ ಇರುತ್ತೋ ಆ ಮೈನ್ ಪ್ರಾಡಕ್ಟಿನ ರೇಟನ್ನು ಅಪ್ಲೈ ಮಾಡಬೇಕು. ಬಟ್ ಮಿಕ್ಸ್ಡ್ ಸಪ್ಲೈಲಿ ಹೇಗೆ ಅಂತಂದರೆ ಎಲ್ಲ ಪ್ರಾಡಕ್ಟಿನ ರೇಟನ್ನು ನೋಡಬೇಕು, ಯಾವುದು ಜಾಸ್ತಿ ಇರುತ್ತೋ ಆ ರೇಟನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡಿ 18 ಇದೆ, 28 ಇದೆ, 28 ಇದೆ, 12 ಇದೆ. ಸೊ ಇವಿಷ್ಟರಲ್ಲಿ ಹೈಯೆಸ್ಟ್ ಯಾವುದು 28 ಇದೆ. ಸೊ 28% ಅಪ್ಲೈ ಮಾಡಬೇಕು. ಅಲ್ಲಿ ವ್ಯಾಲ್ಯೂ ಆಫ್ ದ ಪ್ಯಾಕೇಜ್ ಏನಿದೆ 50 ಲ್ಯಾಕ್ ಇದೆ. ಸೊ 50 ಲ್ಯಾಕ್ ಇಂಟು 28%. 28% ಹೇಗೆ ಬಂತು ಅಂತಂದರೆ ಕ್ವಶನಲ್ಲಿರುವಂಥ ಜಾಸ್ತಿ ರೇಟ್ ಯಾವುದು 28%. ಸೊ 50 ಲ್ಯಾಕಿಗೆ 50 ಲ್ಯಾಕ್
ಇಂಟು 28% ಮಾಡಿದಾಗ ಜಿ ಎಸ್ ಟಿ ಲಯಬಿಲಿಟಿ ಸಿಗುತ್ತೆ. ಸೊ ಜಿ ಎಸ್ ಟಿ ಲಯಬಿಲಿಟಿ ಎಷ್ಟು ಅಂತಂದರೆ 14 lakh. ಬರೋ ಆನ್ಸರಿಗೆ ನಾವು ಇನ್ವಾಯ್ಸ್ ವ್ಯಾಲ್ಯೂ ಅಂತ ಕರಿತೀವಿ. ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟು ಅಂತಂದರೆ ಇನ್ವಾಯ್ಸ್ ವ್ಯಾಲ್ಯೂ ಈಸ್ 50 ಲಕ್ಷ ಪ್ಲಸ್ 14 ಲಕ್ಷ 64 ಲಕ್ಷ ಇನ್ವಾಯ್ಸ್ ವ್ಯಾಲ್ಯೂ ಆಗುತ್ತೆ. ಸೊ ಸಿಂಪಲ್ ಪ್ರಾಬ್ಲಮ್. ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಮಿಕ್ಸ್ಡ್ ಸಪ್ಲೈನ, ಕಾಂಪೋಸಿಟ್ ಸಪ್ಲೈನ. ನ್ಯಾಚುರಲ್ ಆಗಿ ಬಂಡಲ್ ಆಗಿದ್ದರೆ ಮಿಕ್ಸ್ಡ್ ಸಪ್ಲೈ, ಕಾಂಪೋಸಿಟ್ ಸಪ್ಲೈ. ನ್ಯಾಚುರಲ್ ಆಗಿ ಬಂಡಲ್ ಆಗದೇ ಇದ್ದರೆ ಅದಕ್ಕೆ ಮಿಕ್ಸ್ಡ್ ಸಪ್ಲೈ ಅಂತ ಅಂತೀವಿ. ಸೊ ಅದೇ ಥರದ ಸಿಮಿಲರ್ ಪ್ರಾಬ್ಲಮ್ 5th one ಕೂಡ ಅದೇ ಥರದ್ದೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಸೇಮ್ ಪ್ರಾಬ್ಲಮನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, ಮಿಕ್ಸ್ಡ್ ಸಪ್ಲೈ ಕಾಂಪೋಸಿಟ್ ಸಪ್ಲೈಯಿಂದ ಟೋಟಲ್ ಆಗಿ 2 ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ಒಂದು ಕ್ವಶನ್ ನಾನು ಮಾಡಿಸಿರುವಂಥದ್ದು ಮಿಕ್ಸ್ಡ್ ಸಪ್ಲೈ, ನೆಕ್ಸ್ಟ್ ಕೊಟ್ಟಿರುವಂಥದ್ದು ಕಾಂಪೋಸಿಟ್ ಸಪ್ಲೈ ಕೊಟ್ಟಿದ್ದಾರೆ, ಬಟ್ ಇನ್ಕ್ಲೂಸಿವ್ ಕೊಟ್ಟಿದ್ದಾರೆ. ಇದ್ದವಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಯಾರ್ಯಾರು ಆ ವಿಡಿಯೋ ನೋಡಲಿಲ್ಲ, ಆ ವಿಡಿಯೋದಲ್ಲಿ ನಿಮಗೆ ಇನ್ಕ್ಲೂಸಿವ್ ಇದ್ದಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನೋಡಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.